ಗೈಸ್, ಹೊಸ ಯೂಟ್ಯೂಬರ್ಸ್ಗೆ ಒಂದು ಡೌಟ್ ಇರುತ್ತೆ. ಏನಪ್ಪಾ ಅಂದರೆ, ನಾವೇನಾದರೂ 1,000 ಸಬ್ಸ್ಕ್ರೈಬರ್ಸು ಮತ್ತು 4,000 ವಾಚವನ್ನು ಒಂದು ವರ್ಷದೊಳಗಡೆ ಕಂಪ್ಲೀಟ್ ಮಾಡಿಲ್ಲ ಅಂದರೆ ನಮ್ಮದು ಚಾನಲ್ಲು ಮಾನಿಟೈಸ್ ಆನ್ ಆಗುತ್ತಾ ಇಲ್ವೋ, ಮತ್ತು ಏನಾದರೂ ಪ್ರಾಬ್ಲಮ್ ಆಗುತ್ತೋ ಅಂತೇಳಿ ಡೌಟ್ ಇರುತ್ತೆ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಸಂಪೂರ್ಣ ನಿಮಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. ನಾವೇನಾದರೂ 1,000 ಸಬ್ಸ್ಕ್ರೈಬರ್ಸು ಮತ್ತು 4,000 ವಾಚವನ್ನು ಒಂದು ವರ್ಷದೊಳಗಡೆ ಕಂಪ್ಲೀಟ್ ಮಾಡಿಲ್ಲ ಅಂದರೆ ಏನು ಪ್ರಾಬ್ಲಮ್ ಆಗುತ್ತೆ ಅಂತೇಳಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ನ ಮಾಡಿ, ಆಯಿತಾ? ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಗೈಸ್, ಇದ್ರ ಬಗ್ಗೆ ಆಲ್ರೆಡಿ ನಾನು ಒಂದು ವರ್ಷದ ಹಿಂದ್ಗಡೆ ವಿಡಿಯೋಸ್ನ ಮಾಡಿದ್ದೀನಿ. ಈಗ ಮತ್ತೆ ಹೊಸದಾಗಿ ಯೂಟ್ಯೂಬರ್ಸ್ ಬಂದಿರ್ತಾರಲ್ಲ, ಸೊ ಅವ್ರಿಗೆ ಡೌಟ್ ಇರುತ್ತೆ. ಅದಕ್ಕಾಗಿ ಇನ್ನೊಂದು ವಿಡಿಯೋ ಮಾಡಿ ತಿಳಿಸ್ಕೊಡ್ತಾ ಇದ್ದೀನಿ ಏನು ಪ್ರಾಬ್ಲಮ್ ಆಗುತ್ತೆ ಒಂದು ವರ್ಷದೊಳಗಡೆ ನಾವೇನಾದ್ರು ಸಬ್ಸ್ಕ್ರೈಬರ್ಸು ಮತ್ತು ವಾಚ್ ಟೈಮ್ನ ಕಂಪ್ಲೀಟ್ ಮಾಡಿಲ್ಲ ಅಂತ ಹೇಳಿ. ಸೊ ಬನ್ನಿ ಇವಾಗ ಏನು ಪ್ರಾಬ್ಲಮ್ ಆಗುತ್ತೆ ಮತ್ತು ಮಾನಿಟೈಸ್ ಆನ್ ಆಗುತ್ತೆ ಇಲ್ಲ ಅಂತ ತಿಳ್ಕೊಳ್ಳೋಣ. ಗೈಸ್, ನಿಮಗೆ ಮೊದಲು ಒಂದು ವರ್ಷದಲ್ಲಿ 1,000 ಸಬ್ಸ್ಕ್ರೈಬರ್ಸು ಮತ್ತು 4,000 ವಾಚವನ್ನು ಕಂಪ್ಲೀಟ್ ಮಾಡಿಲ್ಲ ಅಂದರೆ ಮಾನಿಟೈಸ್ ಆನ್ ಆಗುತ್ತೋ ಇಲ್ಲ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನೀವು 1 ವರ್ಷ ಅಲ್ಲ 5 ವರ್ಷ ತೊಗೊಂಡ್ರು ನಿಮ್ಮದು ಮಾನಿಟೈಸ್ ಆನ್ ಆಗುತ್ತೆ. ಅವ್ರು ಹೇಳಿರೋದು 1 ವರ್ಷದಲ್ಲ, ಸೊ ಲಾಸ್ಟ್ 365 ದಿನದಲ್ಲಿ ಕಂಪ್ಲೀಟ್ ಮಾಡಬೇಕಂತೇಳಿ. ಸೊ ಯಾವ ರೀತಿ ಅಂತ ನಿಮಗೆ ಮುಂದೆ ತಿಳಿಸ್ಕೊಡ್ತೀನಿ. ಸೊ ನೀವು 1 ವರ್ಷ ಅಲ್ಲ 5 ವರ್ಷ ಬಿಟ್ಟು ನೀವು ಕಂಪ್ಲೀಟ್ ಮಾಡಿದ್ರು ಕೂಡ ಮಾನಿಟೈಸ್ ಆನ್ ಆಗೇ ಆಗುತ್ತೆ. ಇವಾಗ ಬನ್ನಿ, ಸೊ ಏನು ಪ್ರಾಬ್ಲಮ್ ಆಗುತ್ತೆ, ನಾವೇನಾದರೂ 1,000 ಸಬ್ಸ್ಕ್ರೈಬರ್ಸು ಮತ್ತು 4,000 ವಾಚವನ್ನು ನಾವೇನಾದರೂ 1 ವರ್ಷದೊಳಗಡೆ ಕಂಪ್ಲೀಟ್ ಮಾಡಿಲ್ಲ ಅಂದರೆ ಅಂತ ತಿಳಿಸ್ಕೊಡ್ತೀನಿ. ಇವಾಗ ನಿಮಗೆ ಆಲ್ರೆಡಿ ಗೊತ್ತಾಯ್ತು ಅನ್ಕೊತೀನಿ. ನಾವೇನಾದರೂ 1 ವರ್ಷದಲ್ಲಿ 1,000 ಸಬ್ಸ್ಕ್ರೈಬರ್ಸು ಮತ್ತು 4,000 ವಾಚನ್ನು ಕಂಪ್ಲೀಟ್ ಮಾಡಿಲ್ಲ ಅಂದರೆ ಸೊ ನಾವು ಆರಾಮಾಗಿ ಮಾನಿಟೈಸ್ಗೆ ಅಪ್ಲೈ ಮಾಡ್ಕೋಬೋದು. ಸೊ ಅದು 1 ವರ್ಷದಲ್ಲೆಲ್ಲ ಲಾಸ್ಟ್ 365 ಡೇಸ್ನಲ್ಲಿ ಸೊ ಅವ್ರು ಕೌಂಟ್ ಮಾಡಿಕೊಂಡು ನಮ್ಮದು ಮಾನಿಟೈಸ್ನ ಆನ್ ಮಾಡ್ತಾರೆ. ಯಾವುದೇ ರೀತಿ ಪ್ರಾಬ್ಲಮ್ ಆಗೋಲ್ಲ. ಸೊ ನೀವು 1 ವರ್ಷ ಅಲ್ಲ 2 ವರ್ಷ ತೊಗೊಂಡ್ರು ಯಾವುದೇ ರೀತಿ ಪ್ರಾಬ್ಲಮ್ ಆಗೋಲ್ಲ. ಮತ್ತು ಏನು ಪ್ರಾಬ್ಲಮ್ ಆಗುತ್ತಪ್ಪ ಅಂದರೆ ನಿಮ್ಮದು ವಾಚ್ ಟೈಮು ಮೈನಸ್ ಆಗುತ್ತೆ. ಅಂದರೆ ಯಾವ ರೀತಿ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಇವಾಗ ನೋಡಿ, ಸೊ ನೀವು ಜನವರಿಯಲ್ಲಿ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡ್ತಿದ್ದೀರ ಅಂತ ಇಟ್ಕೊಳ್ಳಿ. ಇವಾಗ ನೆಕ್ಸ್ಟ್ ಇಯರ್ ಜನವರಿ ಬಂತಪ್ಪ ಅಂದರೆ ಸೊ ನಿಮ್ಮದು 1 ವರ್ಷ ಕಂಪ್ಲೀಟ್ ಆಯಿತು. ಅವಾಗ ನಿಮ್ಮದು ವಾಚ್ ಟೈಮ್ ಕಂಪ್ಲೀಟ್ ಆಗಲಿಲ್ಲ ಅಥವಾ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಲಿಲ್ಲ ಅಂತ ಇಟ್ಕೊಳ್ಳಿ. ಇವಾಗ ಯಾವ ರೀತಿ ವಾಚ್ ಟೈಮ್ ಮೈನಸ್ ಆಗುತ್ತಪ್ಪ ಅಂದರೆ ಇವಾಗ ನೆಕ್ಸ್ಟ್ ಇಯರು ಸೊ ಜನವರಿ ಬಂತಪ್ಪ ಅಂದರೆ ಫೆಬ್ರವರಿ ಬಂದೇ ಬರುತ್ತೆ. ಯಾವಾಗ ನೆಕ್ಸ್ಟ್ ಫೆಬ್ರವರಿ ಬರುತ್ತೆ ನೋಡಿ, ಇವಾಗ ಈ ಜನವರಿಲಿ ಎಷ್ಟು ವಾಚ್ ಟೈಮ್ನ ಕಂಪ್ಲೀಟ್ ಮಾಡಿರ್ತಾರೆ ನೋಡಿ, ಸೊ ಅದು ಮೈನಸ್ ಆಗುತ್ತೆ. ಈ ರೀತಿಯಾಗಿ ಸೊ ನೀವು 1 ತಿಂಗಳಲ್ಲಿ ಎಷ್ಟು ವಾಚ್ ಟೈಮ್ನ ಕಂಪ್ಲೀಟ್ ಮಾಡಿರ್ತಾರೆ ನೋಡಿ ಮುಂದೆ, ಸೊ ಹಾಗೆ ಹಿಂದ್ಗಡೆಯದು ಸೊ ನಿಮ್ಗೆ ಮೈನಸ್ ಆಗ್ತಾ ಹೋಗುತ್ತೆ. ಈ ರೀತಿ ಪ್ರಾಬ್ಲಮ್ ಬಿಟ್ಟು ಯಾವ ರೀತಿ ಬೇರೆ ಪ್ರಾಬ್ಲಮ್ ಆಗಲ್ಲ. ಸೊ ನಿಮಗೆ ಮೊದಲೇ ಕಡಿಮೆ ವ್ಯೂಸ್ ಬರ್ತಾ ಇರುತ್ತೆ. ಸೊ ಒಂದು 10-20 ವ್ಯೂಸ್ ಬರ್ತಾ ಇರುತ್ತೆ. ಸೊ ಅದರಲ್ಲಿ ನಿಮ್ಮದು ಡೈಲಿ 1 ಅವರ್ 2 ಅವರ್ ವಾಚ್ ಟೈಮ್ ಕಂಪ್ಲೀಟ್ ಆಗುತ್ತೆ. ನೀವೇನಾದರೂ ಒಂದೇ ಸಾರಿ 1 ತಿಂಗಳಲ್ಲಿ 100 ವಾಚ್ ಅವರ್ನ ಕಂಪ್ಲೀಟ್ ಮಾಡಿದ್ದಾರೆ ಅಂತ ಇಟ್ಕೊಳ್ಳಿ. ಸೊ ಅದು ಡೈರೆಕ್ಟಾಗಿ ಓಟು ಮೈನಸ್ ಆಗೋದು ನಿಮಗೆ ತುಂಬಾ ಬೇಜಾರಾಗುತ್ತೆ. ಆ ರೀಸನಿಂದ ಸೊ ನೀವು ಡೈಲಿ ತುಂಬಾ ವೀಡಿಯೋಸ್ನ ಅಪ್ಲೋಡ್ ಮಾಡಿ. ಯಾವುದಾದ್ರೂ ಒಂದು ವಿಡಿಯೋ ವೈರಲ್ ಆಯ್ತಪ್ಪ ಅಂದರೆ ನಿಮ್ಮದು ಆರಾಮಾಗಿ ವಾಚ್ ಟೈಮ್ ಕಂಪ್ಲೀಟ್ ಆಗುತ್ತೆ. ಇವಾಗ ನಿಮಗೆ ಗೊತ್ತಾಯ್ತು ಅನ್ಕೊತೀನಿ. ಸೊ ಯಾವ ರೀತಿ 1 ವರ್ಷದ ಮೇಲ್ಗಡೆ ಆದರೆ ವಾಚ್ ಟೈಮು ಮೈನಸ್ ಆಗ್ತಾ ಹೋಗುತ್ತೆ ಅಂತೇಳಿ. ನಿಮ್ಗೆ ಏನಾದರೂ ವಿಡಿಯೋ ಅಂತ ಹೆಲ್ಪ್ಫುಲ್ ಆಗಿದೆ ಲೈಕ್ ಮಾಡಿ. ಹಾಗೆ ಚಾನಲ್ಗೆ ಯಾರು ಹೊಸ ಬಂದು ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದೂಡಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.